ಶ್ರೀ ಗುರುಭ್ಯೋ ನಮಃ. ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಿ ಬೇಡಿದುದನಿತ್ತಾದರಿಸುವಂದದಲ್ಲಿ ಹಿಂದೆ ಮುಂದೆಡ ಬಲದಿ ಒಳ ಹೊರಗಿಂದಿರೇಶನು ತನ್ನವರನೆಂದೆಂದು ಸಲಹುವನಾಗಸದ ಓಲೆತ್ತ ನೋಡಿದರು. ಜಗನ್ನಾಥದಾಸರು ಹರಿಕಥಾಮೃತ ಸಾರದ ಕರುಣಾಸಂಧಿಯಲ್ಲಿ 24ನೇ ಪದ್ಯದಲ್ಲಿ ಆ ಪರಮಾತ್ಮನ ಒಂದು ಶ್ರೇಷ್ಠವಾದ ಕಾರುಣ್ಯವನ್ನು ವರ್ಣನೆ ಮಾಡ್ತಾರೆ. ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಿ ಬೇಡಿದುದನಿತ್ತಾದರಿಸುವಂದದಲ್ಲಿ. ನಮ್ಮ ತಂದೆ ತಾಯಿಗಳು ಎಷ್ಟರ ಮಟ್ಟಿಗೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇದೆ? ನಮ್ಮ ಸ್ವಗೃಹದಲ್ಲಿ, ನಮ್ಮ ಸ್ವಂತ ಮನೆಯಲ್ಲಿ, ನಮ್ಮ ಸ್ಥಳದಲ್ಲಿ, ಬೇರೆ ಎಲ್ಲೂ ನಾವೊಂದ್ ಕಡೆ ಅವರೊಂದ್ ಕಡೆ ಇದ್ದಾಗ ನಮ್ಮನ್ನು ಅವರು ರಕ್ಷಣೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಮತ್ತೆ ನಮಗೆ ಆಪತ್ತು ಬಂದಿದೆ ಅಂತ ಗೊತ್ತಾದ್ಮೇಲೆ ಅವರು ನಮಗೆ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಜಗತ್ತಿಗೆ ಒಡೆಯನಾದ ಆ ಪರಮಾತ್ಮ ಹಿಂದೆ ಮುಂದೆ ಎಡದಿ ಬಲದಿ ಒಳಗೆ ಹೊರಗೆ ಹೀಗೆ ಎಲ್ಲಾ ಸ್ಥಳಗಳಲ್ಲಿ ತಾನು ಆಕಾಶದಂತೆ ವ್ಯಾಪ್ತನಾಗಿ ಇದ್ದು ತನ್ನ ಭಕ್ತರನ್ನು ರಕ್ಷಣೆ ಮಾಡ್ತಾನೆ. ಆಪತ್ತು ಬರದಂತೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಬಂದ ಮೇಲೆ ಅಲ್ಲ. ಆಪತ್ತು ಬರದಂತೇನೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಆಕಾಶದಂತೆ ಎಲ್ಲ ಕಡೆಯೂ ವ್ಯಾಪ್ತನಾಗಿದ್ದು. ಇದನ್ನು ಸ್ವಯಂ ಆಗಿ ಅನುಭವಿಸಿದವರು ಯಾರು ಅಂದ್ರೆ ಗುರು ಯಾದವಾರ್ಯರು. ಇವತ್ತು ಅವರ ಪುಣ್ಯತಿಥಿ. ಯಾದವಾರ್ಯರು ಬಹಳ ದೊಡ್ಡ ಬಂಗಾರದ ವ್ಯಾಪಾರಿ. ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಅವರು ವ್ಯಾಪಾರವನ್ನು ಮಾಡ್ತಾ ಸಂಚಾರ ಮಾಡ್ತಾ ಇರ್ತಾರೆ. ಪ್ರತಿನಿತ್ಯ ತಮ್ಮ ಮನೆಯಿಂದ ಹೊರಡುವಾಗ ತಮ್ಮ ಗುರುಗಳಾದ ಶ್ರೀ ವೇದೇಶ ತೀರ್ಥರಿಂದ ಉಪದೇಶ ಮಾಡಿಸಿಕೊಂಡ ಒಂದು ಶ್ಲೋಕ, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರೌ ರಾಮಲಕ್ಷ್ಮಣೌ ಅಂತ ಹೇಳಿ ಪ್ರತಿನಿತ್ಯ ಪಾರಾಯಣ ಮಾಡಿಕೊಡ್ತಾ ಅವರು ಹೊರಗೆ ಬರ್ತಿದ್ರು ಮನೆಯಿಂದ. ಹೀಗೆ ಒಂದ್ ದಿವಸ ಅವರು ವ್ಯಾಪಾರಕ್ಕಾಗಿ ಹೋಗ್ತಾ ಇದ್ರು ಒಂದ್ ಕಡೆ. ಅಲ್ಲಿ ಮಾರ್ಗ ಮಧ್ಯದಲ್ಲಿ ಒಂದು ಕಳ್ಳರ ಗುಂಪು ಹೇಗಾದ್ರೂ ಸರಿ ಯಾದವಾರ್ಯರನ್ನು ಹೊಡೆದು ಬಡುದು ಅವರ ಹತ್ರ ಇದ್ದಂತ ಬಂಗಾರ, ಬೆಳ್ಳಿ, ರತ್ನಗಳು ಎಲ್ಲವನ್ನೂ ಕೂಡ ಕಳ್ತನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಸಂಚ ಹಾಕಿದ್ರಂತೆ. ಹೀಗೆ ಯಾದವಾರ್ಯರು ಹೋಗ್ತಾ ಇದ್ರು. ಈ ಕಳ್ಳರಿಗೆ ಒಂದು ವಿಚಿತ್ರವಾದ ದೃಶ್ಯ ಕಂಡು ಬಂತು. ಯಾದವಾರ್ಯರ ಎದುರಿಗೆ ಒಂದು ಭೀಕರವಾದ ರೂಪ, ಸಿಂಹದಂತೆ ಮುಖ ಇದೆ ಮತ್ತು ಉಗ್ರವಾದ ಸ್ವರೂಪ, ನರಮೃಗ ರೂಪವಾಗಿತ್ತು. ಮತ್ತೆ ಅವರ ಹಿಂದಗಡೆ ಕೊಳಲು ಹಿಡಿದುಕೊಂಡು ನಿಂತಂತ ಒಬ್ಬ ವ್ಯಕ್ತಿ, ಅವರ ಎಡದಲ್ಲಿ ಬಲದಲ್ಲಿ ಬಿಲ್ಲುವಾಣ ಹಿಡ್ಕೊಂಡಂತಹ ವ್ಯಕ್ತಿಗಳು. ಅವರು ವಿಚಾರ ಮಾಡ್ತಾ ಇದ್ರು, ಯಾದವಾರ್ಯರ ಮನೆಯಲ್ಲಿ ಈ ತರಹದ ವ್ಯಕ್ತಿಗಳು ಯಾರು ಇಲ್ವಲ್ಲ, ಈ ಕಾವಲುಗಾರರೆಲ್ಲ ಯಾರು ಅಂತ ಹೇಳಿ ಅವರಿಗೆ ಸಂಶಯ ಬಂತು. ಹೀಗೆ ಪ್ರತಿನಿತ್ಯ ಅವರು ನೋಡ್ತಾ ಇರ್ತಾರೆ, ಹೇಗಾದ್ರೂ ಒಂದ್ ದಿವಸ ಆದ್ರೂ ಇವರು ಅಷ್ಟೇ ಒಂಟಿಯಾಗಿರ್ತಾರೆ, ಎಲ್ಲವನ್ನು ದೋಚ್ಕೊಂಡು ಹೋಗೋಣ ಅಂತ ಹೇಳಿ ಅವರು ಕಾಯ್ತಾ ಇರ್ತಾರೆ. ಆದ್ರೆ ಪ್ರತಿನಿತ್ಯವೂ ಇದೇ ಹಾಡು, ಎಲ್ಲ ಸುತ್ತಮುತ್ತ ಎಲ್ಲ ಕಾವಲುಗಾರರು. ಒಂದ್ ದಿವಸ ಎಲ್ಲ ಕಳ್ಳರು ಯಾದವಾರ್ಯರ ಹತ್ರ ತಾವೇ ಸ್ವಯಂ ಆಗಿ ಹೋಗಿ ಕೇಳ್ಬಿಡ್ತಾರಂತೆ, ಸ್ವಾಮಿಗಳೇ, ಯಾರು ಇವರೆಲ್ಲ ನಿಮ್ಮ ಸುತ್ತಮುತ್ತ ಇದ್ದವರು? ಎದುರಿಗೆ ನೋಡಿದ್ರೆ ಒಂದು ಭೀಕರವಾದ ರೂಪ, ಸಿಂಹದಂತೆ ಮುಖ ಇದೆ, ಮತ್ತು ಹಿಂದುಗಡೆ ನೋಡಿದ್ರೆ ಕೊಳಲು ಹಿಡಿದುಕೊಂಡು ನಿಂತಹ ವ್ಯಕ್ತಿ, ಮತ್ತು ಎಡದಲ್ಲಿ ಬಲದಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡ ವ್ಯಕ್ತಿ, ಯಾರು ಇವರೆಲ್ಲ? ನಿಮ್ಮನ್ನು ಪ್ರತಿನಿತ್ಯ ರಕ್ಷಣೆ ಮಾಡ್ಲಿಕ್ಕೆ ನೀವೇನಾದ್ರೂ ಅಪಾಯಿಂಟ್ ಮಾಡಿದ್ದೀರಾ ಇವ್ರನ್ನ ಅಂತ ಕೇಳ್ತಾರೆ. ಯಾದವಾರ್ಯರು ಅಂದ್ರು, ಇಲ್ಲಪ್ಪ, ನೀವೆಲ್ಲ ಯಾರು ಇದನ್ನ ಯಾಕೆ ಕೇಳ್ತಾ ಇದ್ದೀರಿ ಅಂತ ಹೇಳಿ ಅವ್ರಿಗೊಂಥರ ಆಶ್ಚರ್ಯ ಆಯ್ತು. ನಾನು ಆ ಥರ ಯಾರನ್ನೂ ಅಪಾಯಿಂಟ್ ಮಾಡಿಲ್ಲ,
ಯಾರಿರ್ಬೋದು ಇವರು ಅಂತ ಹೇಳಿ ಅವರಿಗೆ ಸಂಶಯ ಬರ್ತದೆ. ಆ ಕಳ್ಳರು ಹೇಳ್ತಾ ಇರ್ತಾರಂತೆ, ನೀವು ಮನೆಯಲ್ಲಿ ಹೋಗುವಾಗ ಇವರು ಯಾರು ಇರೋದೇ ಇಲ್ಲ, ಮಾಯ ಆಗ್ಬಿಡ್ತಾರೆ. ನೀವು ಮನೆಯಿಂದ ಮತ್ತೆ ಬರ್ತಾ ಇದ್ದಾಗ ಇವರೆಲ್ಲ ಮತ್ತೆ ವ್ಯಕ್ತ ಆಗ್ತಾರೆ ಅಂತ ಹೇಳ್ತಾ ಇದ್ರೆ ಯಾದವಾರ್ಯರಿಗೆ ಆಶ್ಚರ್ಯವಾಯಿತು, ರೋಮಾಂಚ ಆಗ್ಬಿಡ್ತು ಅವರಿಗೆ ಅರ್ಥ ಆಯಿತು, ಇದೆಲ್ಲ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ, ಈ ಶ್ಲೋಕದ ಒಂದು ಪಾರಾಯಣದ ಫಲ ಅಂತ ಹೇಳಿ ಅವರಿಗೆ ಜ್ಞಾನ ಬರ್ತದೆ. ಆಮೇಲೆ ಒಂದು ರೀತಿಯಾದ ನೋವು, ಆ ಪರಮಾತ್ಮ ನನಗೆ ದರ್ಶನ ಕೊಡ್ಲಿಲ್ವಲ್ಲ, ಈ ಕಳ್ಳರಿಗೆ ದರ್ಶನ ಆಯಿತು, ಆ ಪರಮಾತ್ಮನ ಒಂದು ರೂಪಗಳ ದರ್ಶನ ಆಯಿತು, ನನಗೆ ಆಗ್ಲಿಲ್ಲಲ್ಲ ಅಂತ ಹೇಳಿ ಬಹಳ ದುಃಖ ಆಯ್ತು ಅವರಿಗೆ. ಈ ಬಂಗಾರ ಎಲ್ಲ ರತ್ನಗಳೆಲ್ಲ ನೀವೇ ತಗೊಂಡ್ಬಿಡ್ರಪ್ಪ ಅಂತ ಹೇಳಿ ಆ ಕಳ್ಳರಿಗೆಲ್ಲ ಕೊಡ್ಲಿಕ್ಕೆ ಹೋಗ್ತಾರೆ. ಆಗ ಕಳ್ಳರಂತಾರೆ, ಬೇಡ ಸ್ವಾಮಿ, ನೀವು ಬಹಳ ದೊಡ್ಡ ಮಹಾನುಭಾವರು, ಬಹಳ ದೊಡ್ಡ ಜ್ಞಾನಿಗಳು, ನಿಮ್ಮನ್ನೆಲ್ಲ ನಾವು ದೋಚ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸಂಚು ಹಾಕಿದ್ವಿ, ಬಹಳ ದೊಡ್ಡ ಅಪರಾಧ ಆಯಿತು ನಮ್ಮಿಂದ, ಕ್ಷಮಿಸ್ಬಿಡ್ರಿ ಅಂತ ಹೇಳಿ ಅವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಇನ್ನೊಮ್ಮೆ ಈ ತರ ಕಳ್ತನ ಏನು ಮಾಡಂಗಿಲ್ಲ ಅಂತ ಹೇಳಿ ಅವರು ಪಶ್ಚಾತ್ತಾಪ ಪಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಯಾದವಾರ್ಯರ ಅನುಸಂಧಾನ ಹೇಗಿತ್ತು ನೋಡ್ರಿ. ನಾವು ಮಾಡ್ತೀವಿ ಪಾರಾಯಣ, ಎಲ್ಲ ಸ್ತೋತ್ರಗಳ ಪಾರಾಯಣ ಎಲ್ಲ ಮಾಡ್ತೀವಿ, ಆದರೆ ಅನುಸಂಧಾನ ಮುಖ್ಯ ಅನ್ನೋದು ಯಾದವಾರ್ಯರಿಂದ ಒಂದು ದೊಡ್ಡ ಆದರ್ಶವನ್ನು ಎಲ್ಲರೂ ನಾವು ತಗೋಬೇಕು. ಬರೀ ನ್ಯೂಸ್ ಪೇಪರ್ ಓದಂತೆ ಅದನ್ನು ಓದ್ಬಿಟ್ರೆ ಆಗಂಗಿಲ್ಲ. ಅದರ ಅರ್ಥವನ್ನು ತಿಳಿದುಕೊಂಡು ಅರ್ಥಾನುಸಂಧಾನದಿಂದ ನಾವು ಪ್ರತಿಯೊಂದು ಪಾರಾಯಣ ಆಗಲಿ ಅಥವಾ ಯಾವುದೇ ಒಂದು ಹಾಡಿರಲಿ ಅದನ್ನು ಅನುಸಂಧಾನದಿಂದ ನಾವು ತಿಳಿದುಕೊಂಡು ಮಾಡಿದರೆ ಅದರ ಫಲ ಎಷ್ಟು ಮಹತ್ತಾದದ್ದು ಅನ್ನೋದು ಯಾದವಾರ್ಯರ ಕಥೆಯಿಂದ ನಮಗೆ ಅದು ಪ್ರೂವ್ ಆಗಿಬಿಡ್ತದೆ. ಇಂತಹ ಮಹನೀಯರಾದ ಗುರು ಯಾದವಾರ್ಯರ ಪುಣ್ಯತಿಥಿಯ ದಿವಸ ಅವರ ಸ್ಮರಣೆಯನ್ನು ಮಾಡುವ ಒಂದು ಭಾಗ್ಯ ನನಗೆ ಇವತ್ತು ಒದಗಿ ಬಂದಿದೆ. ಈ ಚಿಕ್ಕ ಸೇವೆಯನ್ನು ಮಮ ಪತ್ಯಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಆ ಪರಮಾತ್ಮನ ಅಡೆದಾವರಿಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.